ಮುಡಿಪುವಿನ ಸೂರಜ್ ಇಂಟರ್ನ್ಯಾಷನಲ್ ಮತ್ತು ಜ್ಞಾನದೀಪ ಹೈಸ್ಕೂಲ್ ಹಾಗೂ ಕೆಎಸ್ ಹೆಗ್ಡೆ ಆಸ್ಪತ್ರೆಯ ಸಹಯೋಗದಲ್ಲಿ ವಿದ್ಯಾರ್ಥಿಗಳ ಪೋಷಕರಿಗಾಗಿ ಉಚಿತ ವೈದ್ಯಕೀಯ ತಪಾಸಣಾ ಶಿಬಿರ ಗುರುವಾರ ನಡೆಯಿತು. ಮುಡಿಪುವಿನ ಸೂರಜ್ ಇಂಟರ್ನ್ಯಾಷನಲ್ ಸ್ಕೂಲ್ ಹಾಗೂ ಮುಡಿಪುವಿನ ಜ್ಞಾನದೀಪ ಹೈಸ್ಕೂಲ್ ಜೊತೆಗೆ ಕೆಎಸ್ ಹೆಗ್ಡೆ ಆಸ್ಪತ್ರೆಯ ಸಹಯೋಗದಲ್ಲಿ ಉಚಿತ ವೈದ್ಯಕೀಯ ತಪಾಸಣಾ ಶಿಬಿರ ಮುಡಿಪುವಿನಲ್ಲಿ ಗುರುವಾರ ಹಮ್ಮಿಕೊಳ್ಳಲಾಗಿತ್ತು. ಮುಡಿಪುವಿನ ಜ್ಞಾನದೀಪ ಹೈಸ್ಕೂಲ್ನಲ್ಲಿ ಆರೋಗ್ಯ ಶಿಬಿರವನ್ನು ಹಮ್ಮಿಕೊಳ್ಳಲಾಗಿತ್ತು. ವಿದ್ಯಾರ್ಥಿಗಳ ಪೋಷಕರಿಗಾಗಿ ವಿಶೇಷವಾಗಿ ಈ ಶಿಬಿರವನ್ನು ಸಂಯೋಜಿಸಲಾಗಿತ್ತು. ಬಂಟ್ವಾಳ ತಾಲೂಕು ಕ್ಷೇತ್ರ ಶಿಕ್ಷಣಾಧಿಕಾರಿ ಕೆ ಸುಧಾಕರ್ ಅವರು ಕಾರ್ಯಕ್ರಮವನ್ನು ಉದ್ಘಾಟಿಸಿದರು. ಉದ್ಘಾಟನೆ ನೆರವೇರಿಸಿ ನಂತರ ಮಾತನಾಡಿದ ಸುಧಾಕರ್ ಅವರು ಪ್ರಥಮ ಬಾರಿಗೆ ಇಂತಹ ಪೋಷಕರಿಗಾಗಿ ಆರೋಗ್ಯ ಶಿಬಿರ ನಡೆಸುವುದರ ಮೂಲಕ ಸೂರಜ್ ವಿದ್ಯಾಸಂಸ್ಥೆ ಹೊಸ ಸಾಹಸ ನಡೆಸಿದೆ ಎಂದರು. ಯಾವಾಗಲೂ ದೈಹಿಕವಾಗಿ ಆರೋಗ್ಯಪೂರ್ಣವಾದಂತಹ ಮಾತಾಡಿಗಳು ಮನೆಯಲ್ಲಿರ್ತಾರೆ. ಅಲ್ಲಿ ಆ ಮಕ್ಕಳ ದೈಹಿಕ ಆರೋಗ್ಯದ ಮೇಲೆ ಕೂಡ ಸಕ್ರಿಯವಾದ ಪ್ರಭಾವವನ್ನು ಬೀರುತ್ತದೆ ಅನ್ನೋ ಒಂದು ದೊಡ್ಡ ಯೋಜನೆಯೊಂದಿಗೆ ಸಂಚಾರಕ್ಕೆ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಪ್ರಾಯಶಃ ಅದಕ್ಕೆ ನಿಟ್ಟೆ ವಿದ್ಯಾಸಂಸ್ಥೆಗಳು ಅವು ಕೂಡ ಒಂದು ಕರಾವಳಿ ಭಾಗದಲ್ಲಿ ದ್ವಿತೀಯವಾದಂತಹ ಸ್ಥಾನವನ್ನು ಪಡ್ಕೊಂಡು ಕಾರ್ಯಕ್ರಮದಲ್ಲಿ ಅಧ್ಯಕ್ಷತೆ ವಹಿಸಿದ್ದ ಶಾಲಾಧ್ಯಕ್ಷರಾದ ಮಂಜುನಾಥ್ ಎಸ್ ರೇವಣ್ಕರ್ ಅವರು ಮಾತನಾಡಿ ಸೂರಜ್ ಶಿಕ್ಷಣ ಸಂಸ್ಥೆಯಲ್ಲಿ ಕಲಿಯುತ್ತಿರುವ ವಿದ್ಯಾರ್ಥಿಗಳಿಗೆ ಮತ್ತು ಪೋಷಕರಿಗೆ ಮುಂದಿನ ದಿನದಲ್ಲಿ ನೆಮ್ಮದಿಯ ಆರೋಗ್ಯ ಕಲ್ಪಿಸುವ ಹೊಸ ಕೆಲಸ ಯೋಜನೆಗಳನ್ನು ಹಮ್ಮಿಕೊಳ್ಳಲಾಗುವುದು ಎಂದು ಭರವಸೆ ನೀಡಿದರು. ನಮ್ಮ ರೋಟರಿಯಲ್ಲಿ ನಾವು ಬಹಳ ಮಿತ್ರರು. ಸುಬ್ರಹ್ಮಣ್ಯರಿಗೆ ಯಾವಾಗ ಎಂತ ಫೋನ್ ಮಾಡಿದ್ರು ಸಹ ಯಾವುದೇ ಕೇಸ್ ಇರಲಿ ಎಂತ ಇರಲಿ ಅದಕ್ಕೆ ಬಹಳ ಸಪೋರ್ಟ್ ಮಾಡೋರು. ಯಾಕಂದ್ರೆ ಲಾಸ್ಟ್ ಟೈಮ್ ನಮ್ಮ ಒಂದು ನಿದರ್ಶನ ಹೇಳಿ ಇಚ್ಛಿಸ್ತೇನೆ ಯೋಜನೆ ವೇದಿಕೆಯಲ್ಲಿ ನಮ್ಮ ಅಂಗಡಿ ಒಂದು ಸ್ಟಾಫ್ನ ತಂದೆಯವರಿಗೆ ಬಹಳ ಹೃದಯವಾಗಿ ಬಂದಿದೆ. ಅವರು ಉಳಿತಾಯ ಇದು ಅಂತ ಹೇಳುವ ಒಂದು ಪರಿಸ್ಥಿತಿಯಲ್ಲಿ ಇತ್ತು. ಆದರೆ ನಾವು ಎಲ್ಲ ಡಾಕ್ಟರ್ನ ಕನ್ಸಲ್ಟ್ ಮಾಡಿದಾಗ ಮನೋದಲ್ಲಿ ಎಂತೆಂಥ ದೊಡ್ಡ ಡಾಕ್ಟರ್ನ ಕನ್ಸಲ್ಟ್ ಮಾಡಿದಾಗ ಇಲ್ಲ ಈಗ ಆಗುವುದಿಲ್ಲ ಅಂತ ಹೇಳಿ. ಆದರೆ ಇವರಿಗೆ ನಾವು ಫೋನ್ ಮಾಡಿದಾಗ ಇವರ ಸೌಜನ್ಯದಿಂದ ಸಡನ್ಲಿ ಈಗ ನಮ್ಮ ಹಾಸ್ಪಿಟಲ್ ಕರ್ಕೊಂಡು ಬಂದಿದ್ದೀವಿ, ನಾನು ಈಗಲೇ ಟ್ರೀಟ್ಮೆಂಟ್ ಕೊಡ್ತೇನೆ. ಆ ಒಂದು ಸೌಜನ್ಯ ಡಾಕ್ಟರ್ ನಾನು ಯಾವತ್ತೂ ನೋಡಲಿಲ್ಲ. ಈ ಸುಬ್ರಹ್ಮಣ್ಯ ಹೃದಯದಲ್ಲಿ ನಾನು ಇವರನ್ನು ಅಭಿನಂದಿಸ್ತೇನೆ. ಕಾರ್ಯಕ್ರಮದ ಈ ಸಂದರ್ಭದಲ್ಲಿ ಕೆಎಸ್ ಹೆಗ್ಡೆ ಮೆಡಿಕಲ್ ಕಾಲೇಜಿನ ಡಾಕ್ಟರ್ ಸುಬ್ರಹ್ಮಣ್ಯಂ, ಮುಖ್ಯ ಶಿಕ್ಷಕಿ ಶ್ರೀಮತಿ ಸುಧಾರಾಣಿ, ಶಿಕ್ಷಕ ರಕ್ಷಕ ಸಂಘದ ಅಧ್ಯಕ್ಷ ವಿದ್ಯಾನಂದ ಸಾಮಾನಿ, ಉಪಾಧ್ಯಕ್ಷೆ ವೈಲೆಟ್ ವಾಚ್, ಶಾಲಾ ವ್ಯವಸ್ಥಾಪಕರಾದ ಹರೀಶ್ ಶೆಟ್ಟಿ ಉಪಸ್ಥಿತರಿದ್ದರು. ಜೊತೆಗೆ ಉಚಿತ ಆರೋಗ್ಯ ತಪಾಸಣಾ ಶಿಬಿರದಲ್ಲಿ ಕೆಎಸ್ ಹೆಗ್ಡೆ ಆಸ್ಪತ್ರೆಯ ಡಾಕ್ಟರ್ ಗೋಪಾಲ್ ಕೃಷ್ಣ, ಡಾಕ್ಟರ್ ಕೃಷ್ಣ ಆಚಾರ್ಯ, ಡಾಕ್ಟರ್ ಹರ್ಷಿತ್ ಹೆಗ್ಡೆ, ಡಾಕ್ಟರ್ ಸಂದೀಪ್ ಕುಮಾರ್, ಡಾಕ್ಟರ್ ನಿಹಾಲ್ ರಾಹುಲ್, ಡಾಕ್ಟರ್ ಕಿರಣ್, ಡಾಕ್ಟರ್ ಫ್ರಾನ್ಸಿಸ್ ಇನ್ನಿತರರು ಉಪಸ್ಥಿತರಿದ್ದರು. ಕುಮಾರಿ ಕಾವ್ಯ ಸಾಲ್ಯಾನ್ ಕಾರ್ಯಕ್ರಮ ನಿರೂಪಿಸಿದರು. ಕುಮಾರಿ ರೇಣುಕಾ ಹಾಗೂ ಯಶಸ್ವಿನಿ ಪ್ರಾರ್ಥನೆ ನೆರವೇರಿಸಿದರು. ಮುಖ್ಯ ಶಿಕ್ಷಕಿ ಶ್ರೀಮತಿ ಸುಧಾರಾಣಿ ಸ್ವಾಗತಿಸಿ ಜುಡಿತ್ ಫ್ಲಾವಿಯಾ ಡಿಸೋಜಾ ಧನ್ಯವಾದವಿತ್ತರು. That color?
ಈಗ ಜಾಹೀರಾತುಗಳು, ಜಾಹೀರಾತಿನ ನಂತರ ನಮ್ಮ ನಾಡು ವಾರ್ತೆಗಳು.